ಹಾಯ್ ಗೈಸ್, ನಾನಿವತ್ತು ಗೋಣಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಒಂದು ಆವರಣದಲ್ಲಿದ್ದೀನಿ. ಈ ಒಂದು ವಿಡಿಯೋ ಮೂಲಕ ನಮ್ಮ ಒಂದು ಶಾಲಾ ದಿನಗಳ ನೆನಪು, ನಮ್ಮ ಸ್ನೇಹಿತರು, ನಮ್ಮ ಬಾಲ್ಯವನ್ನು ಒಂದು ನೆನಪಿಸ್ಕೊಳ್ಳೋ ಒಂದು ಕೆಲಸ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಸವಿ ಸವಿ ನೆನಪು, ಸಾವಿರ ನೆನಪು. ಮೊದಲನೇದಾಗಿ ನಮ್ಮ ಸ್ನೇಹಿತರುಗಳನ್ನ ಜ್ಞಾಪಿಸ್ಕೊಳ್ಳೋದಾದ್ರೆ ಶಿವರಾಜು, ದೊಡ್ಡಸಿದ್ದಪ್ಪ, ಕೆಂಚಣ್ಣ, ಶ್ರೀಧರ, ಶ್ರೀಕೃಷ್ಣ, ಓಂಕಾರಪ್ಪ, ಈಶ್ವರ, ಎನ್ ಮಂಜುನಾಥ್, ಬಸವರಾಜ, ಕರೇಗೌಡ, ಕುಮಾರ, ಜಿ ಎನ್ ಮಂಜುನಾಥ, ಹಿಮಂತರಾಜು, ಕೆ ಮಂಜುನಾಥ, ಟಿ ಜಿ ರವಿ, ಕೆ ರವಿ, ಮೋಹನ್ ರಾಜು, ಮೋಹನ್ ಕುಮಾರು. ಈಗ ತುಂಬ ಜನ ನಮ್ಮ ಹುಡುಗರು ಇದ್ದರು. ಹಾಗಿನ್ನ ಹುಡುಗಿಯರ ವಿಚಾರದಲ್ಲಿ ಬಂದರೆ ಸಾವಿತ್ರಮ್ಮ, ಭೋಜಕ್ಕ, ಜಗದಾಂಬ, ಸುಮಾ, ವೀಣಾಕ್ಷಿ, ನಂದಿನಿ, ದಾಕ್ಷಾಯಿಣಿ, ಶ್ರುತಿ, ಶ್ವೇತಾ, ಸಿದ್ಧಗಂಗಮ್ಮ, ಹೀಗೆ ತುಂಬ ಜನ ಹೆಣ್ಮಕ್ಳು ಅಂತ ಇದ್ದರು. ಇಷ್ಟು ಜನ ಬ್ಯಾಚ್ಮೇಟ್ಸ್ ನನಗೆ ಹೆಸರು ಜ್ಞಾಪಕ ಇದೆ. ಮಿಕ್ದವ್ರು ಯಾರಾದರೂ ಹೆಸರು ಮರ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೀವಿಲ್ಲಿ ಈ ಕಡ್ದು ಹುರುಳಿದಂಥ ಮರದ ಬುಡಗಳನ್ನ ನೋಡ್ಬೋದು. ಈ ಬುಡಗಳನ್ನ ಜ್ಞಾಪಿಸ್ಕೊಂಡ್ರೆ ನಿಮಗೆಲ್ಲ ಏನು ಜ್ಞಾಪಕ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಏನಪ್ಪ ಅಂತಂದರೆ, ಈ ಒಂದು ಗಿಡಗಳಿಗೆ ನಾವು ನೀರು ಒಯ್ತಕ್ಕಂಥ ಜವಾಬ್ದಾರಿ ನಾವು ತಗೊಳ್ತಾ ಇದ್ವಿ. ಸ್ಕೂಲ್ ಇರಲಿ ಬಿಡಲಿ, ಅದು ಶನಿವಾರ ಆಗಿರಲಿ, ಭಾನುವಾರ ಆಗಿರಲಿ, ಅಥವಾ ಗೌರ್ಮೆಂಟ್ ರಜೆ ಇರಲಿ, ಪ್ರತಿದಿನ ಬಂದು ಈ ಒಂದು ಗಿಡಗಳಿಗೆ ನೀರು ಒಯ್ದು ನಮ್ಮ ಸ್ವಂತ ಗಿಡಗಳಂತೆ ನೋಡಿಕೊಂಡು ಬೆಳೆಸಿದಂಥ ಗಿಡಗಳು. ಆದರೆ ಇವತ್ತು ಎಲ್ಲ ಕಡ್ದು ಧರೆಗೆ ಉರುಳಿದಾವೆ ಅಂತ ನೋಡೋದಕ್ಕೆ ಬೇಜಾರಾಗುತ್ತೆ. ಬಟ್ ಇನ್ನೊಂದು ಖುಷಿ ಸುದ್ದಿ ಏನಪ್ಪ ಅಂತಂದರೆ, ಸ್ಕೂಲು ತುಂಬ ಇಂಪ್ರೂವ್ ಆಗಿದೆ. ನೋಡ್ತಾ ಇರ್ಬೋದು ನೀವು, ಹೊಸ ಹೊಸ ಬಿಲ್ಡಿಂಗ್ಗಳಿದ್ದಾವೆ. 1, 2, 3, 4, 5 ಹೊಸ ಬಿಲ್ಡಿಂಗ್ ಇದ್ದಾವೆ. ಇದೊಂದು ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ ಜಾಗದಲ್ಲಿ ಒಂದು ಹಳೆ ಬಿಲ್ಡಿಂಗ್ ಇತ್ತು. ಆಲ್ಮೋಸ್ಟ್ ಒಂದು 6, 7, 8 ಇಲ್ಲ 6, 7 6, 7ನೇ ತರಗತಿಯವರು ಮಾತ್ರ ಈ ಒಂದು ಬಿಲ್ಡಿಂಗಲ್ಲಿ ಓದ್ತಾ ಇದ್ರು. ಈ ಜಾಗದಲ್ಲಿ ಇವನೇನೇ ತೋರಿಸ್ತಾ ಇದ್ದೀನಿ. ಈ ಜಾಗದಲ್ಲಿ ಒಂದು ನಮ್ಮ ಭಾರತದ ಮ್ಯಾಪ್ ಇತ್ತು. ಆ ಮ್ಯಾಪಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ ನಮ್ಮ ದೇಶದಲ್ಲಿ, ಆ ರಾಜ್ಯಗಳ ರಾಜಧಾನಿ ಯಾವುದು ಅಂತ ಎಲ್ಲ ಬರೆದಿದ್ರು. ಈಗ ಆ ಬಿಲ್ಡಿಂಗ್, ಹಳೆ ಬಿಲ್ಡಿಂಗ್ ಕೆಡಬಿಟ್ಟು ಹೊಸದಾಗಿ ಮಾಡಿರೋದ್ರಿಂದ ಆ ಬಿಲ್ಡಿಂಗ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಹಾಗೆ ಇಲ್ಲಿ ನೋಡ್ಬೋದು ಒಂದು ಶೌಚಾಲಯಗಳು. ಆಗಿನ ಕಾಲದಲ್ಲಿ ನಾವು ಸ್ಕೂಲಲ್ಲಿ ಓದಬೇಕಾದ್ರೆ ನಮಗೆ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ. ನಮ್ಮ ಶೌಚಾಲಯ ಏನಪ್ಪ ಅಂತಂದರೆ, ಈ ರೋಡ್ ಮುಖಾಂತರ ಹೋಗಬೇಕು. ಈ ರೋಡ್ ಮುಖಾಂತರ ಹೋದರೆ ಅಲ್ಲಿ ಸ್ವಲ್ಪ ನೋಡಿ, ಇದೇ ಜಾಗಗಳಲ್ಲಿ ನಾವಾಗ ಶೌಚಾಲಯಗಳಿಗೆ ನಾವು ಹೋಗ್ತಿದ್ದಂಥ ಜಾಗಗಳು, ಮತ್ತು ನಾವು ಆಟ ಆಡ್ತಿದ್ದಂಥ ಜಾಗಗಳು ಇಲ್ಲೇ ಇದೆ ನೋಡಿ. ಈಗೆಲ್ಲ ವ್ಯವಸಾಯ, ಕೃಷಿ ಚಟುವಟಿಕೆಗಳು ಜಾಸ್ತಿಯಾಗಿ ಎಲ್ಲ ವ್ಯವಸಾಯ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಒಂದು ನೆನಪಿಸ್ಕೋಬೇಕು ಅಂತಂದರೆ, ಇದೇ ಜಾಗದಲ್ಲಿ ನಾವು ಒಳಗ ಆಟ ಆಡ್ತಿದ್ದ ಜಾಗಗಳು. ಹಾಗೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ಬಿಲ್ಡಿಂಗಲ್ಲಿ ಓದಂಥ ಕೊನೆ ಬ್ಯಾಚು ನಾವೇ ಅನಿಸುತ್ತೆ. ನೀವ್ಯಾರಾದರೂ ಈ ಸ್ಕೂಲಲ್ಲಿ ಓದ್ರ ಜ್ಞಾಪಕ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಇನ್ನು ಈ ಒಂದು ಕಲಿಕೆ ಅಂತ ವಿಚಾರ ಬಂದರೆ, ಅಂದರೆ ಶಿಕ್ಷಣದ ವಿಚಾರಕ್ಕೆ ಬಂದರೆ, ನಮ್ಮ ಬ್ಯಾಚು ಹೆಚ್ಚು ಅಂತ ನಾನು ಹೇಳ್ತಾ ಇಲ್ಲ, ಯಾಕಂದರೆ ನನ್ನ ಕಣ್ಣಾರೆ ನೋಡೋದು. ನಮ್ಮ ಬ್ಯಾಚು, ನಮ್ಮ ಹಿಂದಿನ ಬ್ಯಾಚು, ಮುಂದಿನ ಬ್ಯಾಚು, ಆ ಒಂದು ಸಮಯದಲ್ಲಿ, ಆ ಒಂದು ಹಿಂದೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಒಂದು ಶಾಲೆ ಇಡೀ ಶಿರಾ ತಾಲೂಕಲ್ಲೇ ಹೆಸರುವಾಸಿಯಾಗಿದ್ದಂಥದ್ದು. ಬರೀ ಓದಿನ ವಿಚಾರವಾಗಿ ಅಲ್ಲ, ಇನ್ನು ಸಾಂಸ್ಕೃತಿಕ ವಿಚಾರವಾಗಿ ಬಂದರೆ ಪ್ರತಿ ವರ್ಷವೂ ನಾವು ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ವಿ. ಯಾವುದಾದ್ರೂ ಒಂದು ವಿಭಾಗದಲ್ಲಿ ನಾಟಕ ಆಗಿರ್ಬೋದು, ಆಶುಭಾಷಣ ಆಗಿರ್ಬೋದು, ಪ್ರಬಂಧ ಸ್ಪರ್ಧೆ ಆಗಿರ್ಬೋದು, ಗಾಯನ ಆಗಿರ್ಬೋದು, ಛದ್ಮವೇಷ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅಥವಾ ಏಕಪಾತ್ರಾಭಿನಯ ಆಗಿರ್ಬೋದು, ಅಥವಾ ಜನಪದ ಗೀತೆ ಆಗಿರ್ಬೋದು, ಯಾವುದಾದ್ರೂ ಒಂದು ವಿಭಾಗದಲ್ಲಿ ನಾವು ಪ್ರಶಸ್ತಿ ಇಲ್ಲದೇ ಬರಿಗೈಯಲ್ಲಿ ವಾಪಸ್ ಬಂದಿದ್ದಿಲ್ವೇ ಇಲ್ಲ. ಇನ್ನು ಈ ಒಂದು ಕ್ರೀಡಾ ಕ್ಷೇತ್ರಕ್ಕೆ, ಈ ಒಂದು ಸ್ಪೋರ್ಟ್ಸ್ ವಿಚಾರಕ್ಕೆ ಬಂತಂದರೆ, ನಮ್ಮ ಊರು ಫೇಮಸ್ ಆಗಿದ್ದು ಕಬಡ್ಡಿ ಮತ್ತು ಖೋ ಖೋ ವಿಚಾರಕ್ಕೆ. ನಮ್ಮ ಬ್ಯಾಚಲ್ಲಿ ಮೋಸ್ಟ್ಲಿ ನಮ್ಮ ಬ್ಯಾಚೇ ಅನಿಸುತ್ತೆ ಒಂದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದು. ಕಬಡ್ಡಿಯಲ್ಲಿ ನಮ್ಮ ಗೋಣಿಹಳ್ಳಿ ಶಾಲೆಯಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ವಿ. ಅದರಲ್ಲಿ ನಾನು, ದೊಡ್ಡಸಿದ್ದ, ಶ್ರೀಧರ, ಓಂಕಾರಿ, ಶಿವರಾಜ, ಬಸವರಾಜ, ಕರೇಗೌಡ, ಜಿ ಮಂಜುನಾಥ, ಇಷ್ಟು ಜನ ನಾವು ಕಬಡ್ಡಿಯಲ್ಲಿ ಇದ್ವಿ. ಅದ್ರ ಜೊತೆಗೆ ಪ್ರಸನ್ನ ಅಂತ ಬರ್ತಾಯಿದ್ದ. ಕೆಲವೊಂದು ವಿಚಾರಗಳಿಂದಾಗಿ ನಾವು ತಾಲೂಕು ಮಟ್ಟದಲ್ಲಿ ಗೆದ್ವಿ. ಆದರೂ ಒಂದು ಡಿಸ್ಟ್ರಿಕ್ಟ್ ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ. ಬಟ್ ನಮ್ಮ ಸ್ಕೂಲಿಂದ ನಾವು ತಾಲೂಕು ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ವಿ ಅನ್ನೋ ಒಂದು ವಿಚಾರ ನಮ್ಗೆ ಈಗಲೂ ತುಂಬ ಹೆಮ್ಮೆ ತರ್ತಾ ಇದೆ. ಹಾಗೆ ಈ ಒಂದು ಕಬಡ್ಡಿಯಲ್ಲಿ ನಾವು ಇನ್ನೂ ಜ್ಞಾಪಿಸ್ಕೋಬೇಕು. ಕಬಡ್ಡಿ ಆಗಲಿ, ಖೋ ಖೋ ಆಗಲಿ, ನಮಗೆ ತುಂಬ ಟಫ್ ಕಾಂಪಿಟೇಷನ್ ಕೊಡ್ತಾಯಿದ್ದು ಅಂದರೆ ಅಗ್ರಹಾರ, ಕರೆತಿನ್ನಳ್ಳಿ, ಹಾರೋಗೆರೆ. ಆ ಒಂದು 3 ಊರು ನಮ್ಮದು. ಪ್ರತಿ ವರ್ಷ ಸೆಮಿಫೈನಲ್ ಆಗಿರ್ಬೋದು, ಫೈನಲ್ ಆಗಿರ್ಬೋದು, ಈ 4 ಊರಿಂದ ಯಾರಾದರೂ ಒಬ್ಬರು ಫೈನಲ್ಲು ಅಥವಾ ಸೆಮಿಫೈನಲ್ಗೆ ಇದ್ದೇ ಇರ್ತಾಯಿದ್ರು. ಅದೊಂದು ಖುಷಿ ವಿಚಾರಗಳು. ಯಾರಿಗೆಲ್ಲ ಈ ಮೂಮೆಂಟ್ಸು ನಿಮಗೆ ಜ್ಞಾಪಕ ಇದೆ ಕಮೆಂಟ್ ಮಾಡಿ, ಅಥವಾ ನಾನು ಇಲ್ಲಿ ಹೇಳೋಕ್ಕಾಗ್ದಲೇ ಮರ್ತಿರೋ ವಿಚಾರಗಳು ಯಾರಿಗಾದ್ರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ. ಇದೆಲ್ಲದರ ಜೊತೆಗೆ ಈ ನಮ್ಮ ಬ್ಯಾಚ್ ಏನಿತ್ತು, ಹಲವು ಮೊದಲು ಮತ್ತು ಕೊನೆಗಳಿಗೆ ಸಾಕ್ಷಿಯಾಗಿದೆ. ಹೇಗೆ ಅಂತೀರಾ,
ನಾವು 5ನೇ ತರಗತಿ ಪಾಸಾಗಿ 6ನೇ ತರಗತಿಗೆ ಬಂದ್ವಿ. ಬಿಸಿ ಊಟ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಅದು ಅಪ್ಲಿಕೇಬಲ್ ಆಗಿಲ್ಲ. ಆದ್ರೂ ನಾವು 6 ಮತ್ತು 7ನೇ ತರಗತಿ ಹೋದವರೆಗೂ ನಮಗೂ ಸಹ ಬಿಸಿ ಊಟ ಕೊಟ್ಟರು. ಬಟ್ ಅದು ಏನಂತಾರೆ ಅಫಿಷಿಯಲ್ ಆಗಿ ನಮಗೆ ಕೊಡೋ ಆಗಿರಲಿಲ್ಲ. ಬಟ್ ನಾನು ಅಫಿಷಿಯಲಿ ಎಲ್ಲರ ಜೊತೆಗೆ ನಮಗೂ ಸಹ ಬಿಸಿ ಊಟ ಕೊಡ್ತಾ ಇದ್ರು. ಎರಡನೇದಾಗಿ ನಾವು 7ನೇ ತರಗತಿ ಪಾಸಾಗಿ 8ನೇ ತರಗತಿಗೆ ಬಂದ್ವಿ. ಆಗ 8ನೇ ತರಗತಿಗೆ ಬಂದಾಗ 7ನೇ ತರಗತಿವರೆಗೂ ಫ್ರೀಯಾಗಿ ಸೈಕಲ್ ಕೊಟ್ಟರು. ನಾನು ಮುಂಚೆ ಹೇಳಿದಾಗೆ ನಾವು 5 ಪಾಸಾಗಿ 6ಕ್ಕೆ ಬಂದಾಗ ಬಿಸಿ ಊಟ ನಮಗೂ ಕೊಟ್ಟರು ಅಂತ ಹೇಳಿದ್ವಿ. ಬಟ್ ಸೈಕಲ್ ಕೊಡಲಿಲ್ಲ. ಅದು ನಮ್ಮ ಬ್ಯಾಡ್ ಲಕ್ಕೇನೆ. ಹಾಗೆ ಇನ್ನೊಂದು ನಾವು 9th 10th ನಾವು ಬರ್ಗೂರು ಕರೇಗೌಡರು ಅವರ ಒಂದು ಹೈಸ್ಕೂಲಲ್ಲಿ ಓದಿದ್ವಿ, ಶ್ರೀ ಆಂಜನೇಯ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ. ನಮ್ದು SLC ಮುಗಿಸ್ಕೊಂಡ್ವಿ. SLC ಮುಗಿದ್ಮೇಲೆ ಪರಮೇಶ್ ಗೌಡರು ಬರ್ಗೂರಲ್ಲಿ ಕಾಲೇಜ್ ಓಪನ್ ಮಾಡಿದ್ರು, ಜ್ಞಾನಜ್ಯೋತಿ ಪದವಿ ಪೂರ್ವ ಕಾಲೇಜ್ ಅಂತೇಳಿ. ಅಲ್ಲಿ ಮೊದಲನೇ ಬ್ಯಾಚ್ ನಮ್ದೇನೆ, ಕಾಮರ್ಸ್ ಅಂಡ್ ಆರ್ಟ್ಸ್. ಸೊ ಅದೊಂದು ಮೊದಲಿಗೆ ನಾವು ಸಾಕ್ಷಿಯಾದ್ವಿ. ಅಲ್ಲಿ PUC ಮುಗಿಸ್ಕೊಂಡು ನಾವು ಶಿರಾ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗೆ ಸೇರ್ಕೊಂಡ್ವಿ. ಅಲ್ಲೂ ಅಷ್ಟೇ ನಮ್ದು ಮೊದಲನೇದೇನಪ್ಪ ಅಂದರೆ ಅಲ್ಲಿ BCom ಮೊದಲನೇ ಬ್ಯಾಚ್ ನಮ್ಮದೇ ಹೊಸ ಬಿಲ್ಡಿಂಗಲ್ಲಿ. ಇಲ್ಲಿ ಈ ಒಂದು ಪ್ರೆಸಿಡೆನ್ಸಿ ಕಾಲೇಜ್ ಮುಂದೆಗಡೆ ಹೊಸದಾಗಿ ಓಪನ್ ಆಗಿಲ್ಲ, ಆ ಒಂದು ಕಾಲೇಜಲ್ಲಿ ಮೊದಲನೇ BCom ಬ್ಯಾಚು ನಮ್ಮದೇನೆ. ಹಾಗೆ ಇನ್ನೊಂದು ಮೊದಲನೇ ವಿಚಾರ ಏನಂದರೆ, ನಮ್ಮ ಒಂದು ಬ್ಯಾಚಿಂದನೇ ಈ ನಾಟಕ ಆಡೋವಂಥ ಒಂದು ಕಲೆ ನಾವು ಸ್ಟಾರ್ಟ್ ಮಾಡಿದ್ದು. ನನಗೆ ಜ್ಞಾಪಕ ಇರೋ ಹಾಗೆ ಆ ನಾಟಕದ ಹೆಸರು ತ್ಯಾಗಿ, ಅರ್ಥಾತ್ ಮುಂದಕ್ಕೆ ಏನೋ ಇದೆ ಮರ್ತಿದ್ದೀನಿ ಅದು. ಆ ಒಂದು ನಾಟಕದಲ್ಲಿ ನಾನು ಶೇಷನ ಪಾತ್ರ ಮಾಡಿದ್ದೆ, ಕಾಮಿಡಿ ಕಿಲಾಡಿ ಶೇಷನ ಪಾತ್ರ. ಸುರೇಶ ನಮಗಿನ ಒಂದು ಬ್ಯಾಚ್ ದೊಡ್ಡವರು, ಅವ್ರು ಬಂದು ಚೆನ್ನಪ್ಪನ ಪಾತ್ರ ಮಾಡಿದರು. ಹಾಗೆ ಕೆ ಮಂಜುನಾಥ, ಬಸವರಾಜು, ಓಂಕಾರಿ, ಹೀಗೆ ತುಂಬ ಜನ ಆ ನಾಟಕದಲ್ಲಿ ಪಾತ್ರ ಮಾಡಿದರು. ಯಾರ್ಯಾರು ಪಾತ್ರ ಮಾಡಿದ್ರಿ ನಿಮ್ಗೆ ಯಾಕೆ ಜ್ಞಾಪಕ ಇದ್ದರೆ ನಿಮ್ಮ ಪಾತ್ರದ ಹೆಸರನ್ನು ಈ ಒಂದು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಓಕೆ, ಇದೇ ಜಾಗಗಳಲ್ಲಿ ನಾವು ಕ್ರಿಕೆಟ್ ಆಡಿದಂಥ ಜಾಗ, ಕಬಡ್ಡಿ ಆಡಿದಂಥ ಜಾಗ, ಗಲಾಟೆ ಮಾಡ್ಕೊಂಡಂಥ ಜಾಗ, ಗಿಡಗಳಿಗೆ ನೀರು ಹಾಕಿದಂಥ ಜಾಗ, ಮರಕೋತಿಗಳನ್ನ ಆಡಿದಂಥ ಜಾಗ. ನೋಡಿ ನಿಮಗೆಲ್ಲ ಏನೇನು ನೆನಪು ಬರುತ್ತೆ ನೆನಪಿಸ್ಕೊಳ್ಳಿ. ಈಗಿನ ಒಂದು ಬ್ಯುಸಿ ಶೆಡ್ಯೂಲ್ ಜೀವನದಲ್ಲಿ, ಓಡ್ತಾ ಇರೋ ಜೀವನದಲ್ಲಿ ಶಾಲಾ ದಿನಗಳನ್ನ ಒಂದು ನೆನಪಿಸ್ಕೊಂಡ್ರೆ ನಮ್ಮೆಲ್ಲರ ಮನಸ್ಸಿಗೂ ಸ್ವಲ್ಪನಾದ್ರೂ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ, ಖುಷಿ ಆಗುತ್ತೆ ಅನ್ನೋದೊಂದು ಈ ಒಂದು ವಿಡಿಯೋದು ಉದ್ದೇಶ. ನಾನು ನಿಮಗೆ ನಮ್ಮ ನಾಟಕದ ಬಗ್ಗೆ ಹೇಳ್ತಾ ಇದ್ದೆ. ಈಗ ಸಡನ್ ಆಗಿ ನಮ್ಮ ಪಾಂಡಪ್ಪ ಇಲ್ಲೇ ಸಿಕ್ಕಿದೆ. ಆ ಒಂದು ನಾಟಕದ ಹೆಸರು ಬಂದು ತ್ಯಾಗಿ ಅಂತ ಹೇಳಿದೆ. ಆ ಒಂದು ನಾಟಕದ ಫ್ಲಾಟ್ ಮ್ಯಾನೇಜರು ಇಲ್ಲೇ ಕುಂತವ್ರು ನೋಡ್ರಿ. ಅವ್ರು ತುಂಬ ಪ್ರೋತ್ಸಾಹ ಕೊಟ್ಟು ನಮಗೆ ನಾಟಕ ಎಲ್ಲ ಕಲಿಸ್ಕೊಟ್ಟು ಹೆಂಗೆ ನಾಟಕ ಆಡ್ಬೇಕು ಅಂತೇಳಿ, ಯಾವ ಥರ ಯಾವಾಗ ಆಕ್ಷನ್ ಮಾಡಬೇಕು ಎಲ್ಲನ ತೋರಿಸ್ಕೊಟ್ಟ ನಾವೇ. ಒಟ್ಟಾರೆಯಾಗಿ ಸಮಗ್ರವಾಗಿ ಒಂದು ನಾಟಕ ಕಲಿಸಿ ಆಡಿಸಿದಂಥವ್ರು ಇವರು. ಆಗಿನ ಕಾಲದಲ್ಲಿ ತುಂಬ ಇತ್ತು, ಒಂದು ಫೈನಾನ್ಷಿಯಲ್ ಆಗಲಿ ಅಥವಾ ಹಣಕಾಸು ವಿಚಾರ ನಮ್ಮ ಹುಡುಗರಿಗೆ ಏನೋ ಗೊತ್ತಿರಲಿಲ್ಲ. ಎಲ್ಲ ಜವಾಬ್ದಾರಿ ಇವ್ರದೇ, ಜವಾಬ್ದಾರಿ ನಾವೇ ಹೊತ್ಕೊಂಡು ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸಿದ್ವಿ ನಾವು. ಮಾಡಿಸಿದ್ರು, ತುಂಬ ಖುಷಿ ಆಗುತ್ತೆ. ಜನನೂ ಅಷ್ಟೇ ಪ್ರೋತ್ಸಾಹ ಕೊಟ್ಟರು ಎಲ್ಲನ. ಹೌದು, ತುಂಬ ಪ್ರೋತ್ಸಾಹ ಕೊಟ್ಟರು. ಈಗಲೂ ನೆನೆಸ್ಕೊತಾರೆ ನಾಟಕಗಳನ್ನ. ಹಾಗೆ ಅವ್ರ ಶ್ರೀಮತಿ ಅವರು ನಮ್ಮ ದೊಡ್ಡಮ್ಮನ ಇಲ್ಲೇ ಬಂದೈತೆ. ಸೊ ಗೈಸ್, ನನಗೆ ಗೊತ್ತಿರೋಷ್ಟು ಮಾಹಿತಿನ ಈ ವಿಡಿಯೋ ಮುಖಾಂತರ ಹಂಚ್ಕೊಂಡಿದ್ದೀನಿ. ನಮ್ಮ ಸ್ನೇಹಿತರ ಲಿಸ್ಟಿಂದ ಯಾರಾದರೂ ಹೆಸರು ಕೈ ಬಿಟ್ಟಿದ್ರೆ ಅಥವಾ ಕೆಲವೊಂದು ಯಾವುದಾದ್ರೂ ಅಂಕಿಅಂಶಗಳು ಕೆಲವು ಘಟನೆಗಳು ಏರುಪೇರಾಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಅದು ತಿದ್ಕೊಳ್ಳೋಣ. ಸೊ ಈ ಒಂದು ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.